ಇನ್ನೇನು ಒಂದು 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಇದೆ, ನಿದ್ದೆ ಮಾಡ್ತಾ ಇರ್ತೀವಿ ಗಾಡಿಯಲ್ಲಿ. ಬೆಳಗ್ಗೆ ಹೊತ್ತು ಫೋನ್ ಮಾಡ್ತಾಯಿದ್ರೆ, ಎಲ್ಲಿದ್ಯಾ ಸರ್? ಮನೆಗೆ ಹೋಗ್ತಿದ್ದೀನಿ. ಹಾಗೆ ಯೂಟರ್ನ್ ಮಾಡ್ಕೊಂಬಾ. ನೋಡ್ಬಿಟ್ಟು ನಾನು ಹಿಂಗೆ ತಗೊಂಡು ಫುಲ್ಲೇ ಹೆದರಿಕೆ, ಸಿಗಾಕೊಂಡೆ ಅಂತ. ಬರ್ಕೊಳಕ್ಕಾಗೋದಿಲ್ವಾ ನಿನಗೆ ಅಂತ ಅಂದ್ಬಿಟ್ಟು ಹೋದ್ರು. ಅದಾದ್ಮೇಲೆ ಅವ್ರ ಕ್ಯಾಬಿನ್ ನೋಡೋದು, ಅವ್ರು ಇಲ್ಲ ಅಂದ್ರೆ ಪ್ರಿಂಟ್ಔಟ್ ತಗೊಳ್ಳೋದು. ರಂಗಣ್ಣ ಸರ್ ಒಂದ್ಸಲ ಅವ್ರ ಪಕ್ಕದಲ್ಲಿ ಕೂರಿಸ್ಕೊಂಡ್ಬಿಟ್ರು. ಇಲ್ಲಿ ರಂಗಣ್ಣ, ಇಲ್ಲಿ ನಾನು. ಎಂಥ ಭಯ ಆಗ್ಬೇಕು ಹೇಳಿ ನಿಮಗೆ. ಸೊ ನಾನು ಯಾವಾಗಲೂ ರವಿ ಹೆಗ್ಡೆ ಸರಿಗೆ ಹೇಳ್ತಾ ಇರ್ತೀನಿ, ನೀವಿಬ್ರು ನಮಗೆ ಹೆಂಗಿದ್ರಿ ಅಂದರೆ ಸುವರ್ಣದಲ್ಲಿ ರಂಗಣ್ಣ ಸರ್ ಈಸ್ ಲೈಕ್ ಅಪ್ಪ, ಯು ಆರ್ ಲೈಕ್ ಅಮ್ಮ. ರಂಗಣ್ಣ ಸರ್ ಕರೆದು ಸರಿಯಾಗಿ ಬಾರಿಸಿ ಬೈದು ಆಚೆ ಅಂತ ಅಂತಿದ್ರು. ರವಿ ಹೆಗ್ಡೆ ಸರು ಯಾರು ಹತ್ಕೊಂಡು ಸರ್ ಹಿಂಗಂದ್ರು ಸರ್ ಅನ್ಕೊಂಡು ಹೋಗೋರಿಗೆ ಸಮಾಧಾನ ಮಾಡಿ, ಸರಿ ನೀನು ಹೋಗು, ನಾನು ನೋಡ್ಕೊತೀನಿ. ಜಯಲಲಿತಾ ಡೆತ್ ಆದಾಗ, ಕರುಣಾನಿಧಿ ಡೆತ್ ಆದಾಗ, ಅಥವಾ ಇನ್ನೇನೋ ಡೆವಲಪ್ಮೆಂಟ್ಸ್ ಆದಾಗ ಮ್ಯಾಕ್ಸಿಮಮ್ ಕಾಲ್ ಬರ್ತಾ ಇದ್ದಿದ್ದು ನನಗೆ. ಯಾಕಂದರೆ ಮನೆ ಹತ್ತಿರ ಇದ್ದೀನಿ ನಾನು. 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ರೇಡಿಯನ್ಸಲ್ಲಿದ್ದೆ. ಇಲ್ಲ ಅಂದರೂ ಬರ್ತಿದ್ದೆ ನಾನು. ಇದು ನಮಗೆ ಕಲಿಸಿದ್ದು ಬಂದು ರಂಗಣ್ಣ ಸರ್, ಪಬ್ಲಿಕ್ ಟಿವಿ ರಂಗಣ್ಣ ಸರ್. ಅವ್ರ ಜೊತೆ ನೀವು ಕೆಲಸ ಮಾಡಬೇಕು, ಅವ್ರ ಹತ್ರ ನಿಮಗೆ ಕಲಿಕೆ ಬಹಳ. ಆ ಕಲಿಕೆ ಲೈಫ್ ಟೈಮಿಗಿರುತ್ತೆ. ಅವ್ರು ಹೆಂಗೆ ಅಂದರೆ ನೈಟ್ ಶಿಫ್ಟ್ಸ್ ಇರ್ತಿತ್ತಾಗ. ನೈಟ್ ಶಿಫ್ಟ್ ಮುಗಿಸಿ ಬೆಳಗ್ಗೆ 7 ಗಂಟೆಗೆ ಮನೆಗೆ ಹೊರಡೋದು. ಮನೆಗೆ ಹೋಗಿ ಇನ್ನೇನು ಒಂದು 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಇದೆ, ನಿದ್ದೆ ಮಾಡ್ತಾ ಇರ್ತೀವಿ ಗಾಡಿಯಲ್ಲಿ. ಬೆಳಗ್ಗೆ ಹೊತ್ತು ಫೋನ್ ಮಾಡ್ತಾಯಿದ್ರೆ, ಎಲ್ಲಿದ್ಯಾ ಸರ್? ಮನೆಗೆ ಹೋಗ್ತಿದ್ದೀನಿ. ಹಾಗೆ ಯೂಟರ್ನ್ ಮಾಡ್ಕೊಂಬಾ. ನಿದ್ದೆ ಎಚ್ಚರ ಆಗ್ಬಿಡ್ತಿತ್ತು. ಉಲ್ಟಾ ತಿರ್ಕೊಂಡು ಹಂಗೆ ಹೋಗಿ ಶಿಫ್ಟ್ ಕಂಟಿನ್ಯೂ ಮಾಡಿ ಮತ್ತೆ ವಾಪಸ್ ಬಂದು ಮತ್ತೆ ಆಫೀಸಿಗೆ ಹೋಗ್ತಾ ಇದ್ದೆ. ನಿಮಗೆ ಕೋಪ ಬರ್ತಿದ್ದ? ಟೆನ್ಷನ್ ಆಗ್ತಿತ್ತು. ನಾವು ಕಲಿಯೋ ಟೈಮಲ್ಲಿ ನಾವು ಮೀಡಿಯಾಗೆ ಎಂಟ್ರಾದ, ನಾನು ನ್ಯೂಸಿಗೆ ಎಂಟ್ರಾಗಿದ್ದು 6 ತಿಂಗಳಿಗೆ ಅವ್ರು ಸುವರ್ಣಾಗಿ ಬಂದಿದ್ದು. ಅವರು ಜಮದಗ್ನಿ ಅಲ್ಲ, ಅವ್ರದ್ದೊಂದು ಪೆಕ್ಯುಲಿಯರ್ ಕ್ಯಾರೆಕ್ಟರ್ ನಿಮಗೆ ಹೇಳ್ತೀನಿ. ಈ ಆಫೀಸ್ ವಾತಾವರಣ ನಿಮಗೆ ಗೊತ್ತಿರುತ್ತಲ್ಲ, ಚೀಫ್ಗಳಿಲ್ಲ ಅಂದರೆ ಒಂಚೂರು ಲೇಜಿ ಇರ್ತೀವಿ. ನಮ್ಮ ಹಳೆ ಆಫೀಸಲ್ಲಿ ಅರ್ಚನಾ ಕೂತ್ಕೋತಾ ಇದ್ರು, HR. ಅವ್ರು ಅಲ್ಲಿ ಕೂತ್ಕೊಳ್ಳೋಕೆ ಒಂದು ಸಣ್ಣ ಜಾಗ ಇರ್ತಿತ್ತು. ನೈಟು ಮಾರ್ನಿಂಗ್ ಎನಿ ಟೈಮ್ ರಂಗಣ್ಣ ಯಾವಾಗ ಹಿಂಗೆ ಪಾಸ್ ಆಗಿ ಅಲ್ಲಿ ಕೂತ್ ನಮ್ಮನ್ನೆಲ್ಲರನ್ನೂ ನೋಡ್ತಿರ್ತಾರೆ ಅಂತ ಗೊತ್ತೇ ಆಗ್ತಿರ್ಲಿಲ್ಲ ನಮಗೆ. ಅವ್ರು ಅಷ್ಟು ಅಬ್ಸರ್ವೇಷನ್ ಇರ್ತಿತ್ತು ಅವ್ರದ್ದು. ಸೀದಾ ಯಾವ ಟೈಮಿಗೂ ಬರ್ಬೋದು. 5 ಗಂಟೆಗೆ ಬರ್ಬೋದು ಬೆಳಗಿನ ಜಾವ, 3 ಗಂಟೆಗೆ ಬರ್ಬೋದು ಮಧ್ಯರಾತ್ರಿ, 11 ಗಂಟೆಗೆ ಬರ್ಬೋದು. ಹಿಂಗೆ ಆಫೀಸಿಂದ ಮನೆಗೆ ಹೋಗಿ ಮನೆಯಿಂದ ವಾಪಸ್ ಸೀದಾ ಬಂದು ಕೂತ್ಕೊಂಡು ಅಲ್ಲೆಲ್ಲೋ ಕೂತ್ಕೊಂಡು ನೋಡ್ತಿರ್ತಾರೆ, ಹಿಂಗೆ ಮಾಡ್ತಿದ್ದಾರೆ ಇವರೆಲ್ಲ ಕೆಲಸಗಳು ಅಂತ. ಹೀ ಈಸ್ ಅಮೇಝಿಂಗ್. ಒಂದ್ಸಲ ಆಫೀಸಿಗೆ ಬಂದರೆ ಎಷ್ಟೊತ್ತು ಇರ್ತಿದ್ರು? ಟೈಮ್ಲೆಸ್ ಅವ್ರದ್ದು. ಹೌದಾ? ಅವರು ಗಡಿಯಾರ ನೋಡಿ ಕೆಲಸ ಯಾವತ್ತೂ ಮಾಡಲಿಲ್ಲ. ಹಿ ವಾಸ್ ಅಮೇಝಿಂಗ್. ಎಷ್ಟೊತ್ತಿಗೆ ಹೋಗ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಅಲ್ಲ, ಹಿಂಗೆ ಕ್ಯಾಬಿನಿಗೆ ಹೋಗಿ ಕ್ಯಾಬಿನಿಂದ ಮನೆಗೆ ಹೋಗೋದು ಎಲ್ರಿಗೂ ಗೊತ್ತಾಗ್ತಿತ್ತು. ಆಬ್ವಿಯಸ್ ಅಲ್ಲ, ಚೀಫ್ ಒಬ್ರು ಹೋಗ್ತಿದ್ದಾರೆ ಅಂದ್ರೆ. ಬಟ್ ಅದ್ರ ಹಿಂದೆ ಬಂದು ಹೆಂಗ್ ಕೂತ್ಕೊಂಡು ಯಾರ್ಯಾರನ್ನ ಎಲ್ಲೆಲ್ಲಿ ಅಬ್ಸರ್ವ್ ಮಾಡಿರ್ತಾರೆ ನಮಗೆ ಗೊತ್ತೇ ಆಗ್ತಾರೆ. ಅವ್ರು ಬರೋದು ಗೊತ್ತಾಗ್ತಿತ್ತು. ಅವ್ರಿಗೆ ಗೊತ್ತಾಗ್ತಿತ್ತು. ಆಮೇಲೆ ಅವ್ರಿಗೆ ಗೊತ್ತಾಗಿ ಯಾವ್ದಾದ್ರು ನೀವು ಬೈಸ್ಕೊಂಡಿದ್ರ ಅವ್ರ ಕೈಯಲ್ಲಿ? ಯಾವ್ದೊಂದು ಒಳ್ಳೆ ಬೈಸ್ಕೊಂಡಿದ್ದೀನಿ. ಹೇಗೂ ಟಿವಿಯಲ್ಲಿ ಬೈತಾ ಇರ್ತಾರೆ, ಇಲ್ಲಿ ನೀವು. ಅವಾಗೆಲ್ಲ ಗೂಗಲ್ ಹೊಸದಾಗಿ ಶುರುವಾಗಿದ್ದು, ನಮಗೆ ಇನ್ಫಾರ್ಮೇಶನ್ಸ್ ಬೇಕಿರ್ತಿತ್ತಲ್ಲ. ಇವಾಗ ನಮ್ದೊಂದು ಸ್ವಲ್ಪ ಮೈಗಳ್ತಾನೆ. ನಾನು ಹೇಳಿದ್ನಲ್ಲ, ಬರೆಯೋದು ಮೊದಲೇ ನನಗೆ ಬೋರಿಂಗ್ ವಿಷಯ ಅಂತ. ಕಾಪಿ ಪೇಸ್ಟ್ ಅಂತ ಒಂದು ಫೈಲಲ್ಲಿ ಮಾಡ್ಕೊಂಡು ಹೋಗಿ ಪ್ರಿಂಟ್ಔಟ್ ತಗೋತಾ ಇದ್ದೆ ನಾನು. ಪ್ರಿಂಟ್ಔಟ್ ಒಂದ್ಸಲ ಒಂದು 6 8 ಪೇಜ ಏನೋ ದೊಡ್ಡದದೆ ಇನ್ಫಾರ್ಮೇಷನ್ ತಗೊಂಡು ನಿಂತ್ಕೊಂಡಿದ್ದೆ. ಬರ್ತಾ ಇತ್ತು, ಪ್ರಿಂಟ್ಔಟ್ ಬರ್ತಾ ಇತ್ತು. ತಕೊಂಡು ಇಲ್ಲಿ ಬಂದು ನಿಂತು ಬಿಟ್ಟಿದ್ದಾರೆ ಅವರು. ನನಗೆ ಗೊತ್ತಿಲ್ಲ ಅವ್ರು ನಿಂತಿರೋದು. ರಂಗಣ್ಣ ಸರ್ ಬಂದು ನಿಂತ್ಕೊಂಡು ಹಿಂಗೆ ನೋಡ್ತಾ ಇದ್ದಾರೆ. ನೋಡ್ಬಿಟ್ಟು ನಾನು ಹಿಂಗೆ ತಗೊಂಡು ಫುಲ್ಲೇ ಹೆದರಿಕೆ, ಸಿಗಾಕೊಂಡೆ ಅಂತ. ಬರ್ಕೊಳಕ್ಕಾಗೋದಿಲ್ವಾ ನಿನಗೆ ಅಂತ ಅಂದ್ಬಿಟ್ಟು ಹೋದ್ರು. ಅಷ್ಟೇ ಹೇಳಿದ್ದು, ಬರ್ಕೊಳಕ್ಕಾಗೋದಿಲ್ವಾ ನಿನಗೆ ಅಂತ. ಸಾರಿ ಸರ್ ಅಂತಂದು ಹೋದ್ರು. ಅದಾದ್ಮೇಲೆ ಅವ್ರ ಕ್ಯಾಬಿನ್ ನೋಡೋದು, ಅವ್ರು ಇಲ್ಲ ಅಂದ್ರೆ ಪ್ರಿಂಟ್ಔಟ್ ತಗೊಳ್ಳೋದು. ಈಗ ವಿಡಿಯೋ ಹೋಗ್ಬೋದು ಅವರಿಗೆ ಹಂಗೆ. ಬಟ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ರಂಗಣ್ಣ ಸರ್ ಜೊತೆ ವರ್ಕ್ ಮಾಡೋದು. ಎಷ್ಟು ವಿದ್ಯಾರ್ಥಿಗಳು ಪುಣ್ಯ ಮಾಡಿರ್ಬೇಕು ಅಂತ ಪತ್ರಿಕೋದ್ಯಮದವರು ಎಸ್ಪೆಷಲಿ ಅವರ ಜೊತೆ ಕಲೀಲಿಕ್ಕೆ ನಿಮಗೆ ಅನ್ಸುತ್ತೆ? ಅವ್ರು ಸ್ಟ್ರಿಕ್ಟ್ ಇದ್ದಾರೆ, ಬಟ್ ಅವ್ರು ಕಲಿಸೋದು ನಿಮಗೆ ಬೇರೆ ಯಾರು ಕಲಿಸಲ್ಲ. ವೆರಿ ಸ್ಟ್ರಿಕ್ಟ್. ಅಟ್ ದ ಸೇಮ್ ಟೈಮ್ ಅವ್ರ ಮನಸ್ಸಿನಲ್ಲಿ ಒಂದು ಮೃದು ಹೃದಯನೂ ಇದೆ.
ಆ ಟೈಮಲ್ಲಿ ಗೋವಾ ಪಾಲಿಟಿಕ್ಸ್ ನಡೀತಾ ಇತ್ತು. ಇಲ್ಲಿಂದ ಎತ್ತಾಕೊಂಡು ಹೋಗ್ಬಿಟ್ಟಿದ್ರಲ್ಲ ಶಾಸಕರೆಲ್ಲ. ಆಗ ಇದು ಹಾಟ್ ಟಾಪಿಕ್ ಆ ಟೈಮಲ್ಲಿ. ನಾನು ಎಷ್ಟು 1 ವರ್ಷ ಆಗಿತ್ತೇನೋ ಬಂದು, ಲೆಸ್ ದೆನ್ 1 ವರ್ಷ, ಒಂದೂವರೆ ವರ್ಷ ಅಂತ ಅನ್ಕೊಳ್ಳಿ. ಐ ವಾಸ್ ಸೋ ಯಂಗ್ ರೀ. ಬಟ್ ರವಿ ಹೆಗ್ಡೆ ಸರ್ ಮತ್ತು ರಂಗಣ್ಣ ಸರ್ದು ಒಂದು ಕ್ವಾಲಿಟಿ ಏನಿತ್ತು ಅಂದರೆ, ದೇ ರೆಕಗ್ನೈಸ್ ಪೀಪಲ್, ಕೆಲಸ ಯಾರು ಮಾಡ್ತಾರೆ ಅಂತ. ಚೆನ್ನಾಗಿ ಕೆಲಸ ಮಾಡೋರು ಅಥವಾ ಸ್ವಲ್ಪ ಪುಷ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಮಾಡಬಹುದು, ಅವರಲ್ಲಿ ಆ ಕ್ಯಾಲಿಬರ್ ಇದೆ ಅನ್ನೋ ಇಬ್ಬರಿಗೂ ಗೊತ್ತಿತ್ತು. ರಂಗಣ್ಣ ಸರ್ ಒಂದ್ಸಲ ಅವ್ರ ಪಕ್ಕದಲ್ಲಿ ಕೂರಿಸ್ಕೊಂಡ್ಬಿಟ್ರು. ಇಲ್ಲಿ ರಂಗಣ್ಣ, ಇಲ್ಲಿ ನಾನು. ಎಂಥ ಭಯ ಆಗ್ಬೇಕು ಹೇಳಿ ನಿಮಗೆ. ಆಗಲೇ ಮೀಡಿಯಾಗೆ ಎಂಟ್ರಾಗಿ 1-1.5 ವರ್ಷ ಮ್ಯಾಕ್ಸಿಮಮ್ ಆಗಿರ್ಬೇಕು. ಎಂಥ ಭಯ ಆಗಬೇಕು. ಗಡಗಡ ಗಡಗಡ ಕಾಲು ಫುಲ್ ಶಿವರ್ ಗಡಗಡ ಗಡಗಡ ಅಂತಿದೆ. ಪಕ್ಕದಲ್ಲಿ ಬಾಯ್ ಕೂತ್ಕೊ ನ್ಯೂಸ್ ಮಾಡೋಣ ಅಂತ. ಓಕೆ, ಕೇಳ್ತಿದ್ದಾರೆ ಕ್ವೆಶನ್ಸು ವೀರೇಂದ್ರ ಒಪ್ಪಂದಾಗೆ. ಆಮೇಲೆ ನಾನು ಫುಲ್ ಶಿವರಿಂಗ್. ಎಂತ ಕೇಳೋದು ಅವ್ರ ಮುಂದೆ? ಪಾಲಿಟಿಕ್ಸ್ ತಲೆಯಲ್ಲಿ ಡೀಪ್ ಇರಬೇಕಲ್ಲ, ಅಷ್ಟೇ ಕಲಿತಾ ಇದ್ದಿದ್ದೆ ಎಲ್ಲಾನು. ಒಂದು ಪ್ರಶ್ನೆ ಏನೋ ಕೇಳಿ ಸುಮ್ಮನೆ ಕೂತಿದ್ದೆ. ಆಮೇಲೆ ಅವರೊಂದು 2 ಕ್ವೆಶನ್ಸ್ ಕೇಳಿದ್ರು, ಆನ್ಸರ್ ಮಾಡ್ತಾಯಿದ್ರು. ನೀಟಾಗಿ ಒಂದು ಪ್ರಶ್ನೆ ಬರ್ಕೊಟ್ರು. ಬರೆದುಬಿಟ್ಟು ಪೇಪರ್ನ ಹಿಂಗೆ ತಳ್ಳಿದ್ರು, ಕೇಳು ಅಂತ. ದಿಸ್ ಇಸ್ ರಂಗಣ್ಣ. ಹಿಂಗೆ ಬೆಳೆಸ್ತಾರೆ. ಅಂದರೆ ಇಟ್ ಡಸಂಟ್ ಮೀನ್ ದಟ್ ನಿಮ್ಗೆ ಸ್ಪೂನ್ ಫೀಡ್ ಮಾಡಲ್ಲ ಅವರು. ಬಟ್ ಪುಷ್ ಕೊಡ್ತಾರೆ. ಯಾವತ್ತೋ ಒಂದು ದಿವಸ ಪಬ್ಲಿಕ್ ಟಿವಿ ಆರಂಭ ಆದ ಸಂದರ್ಭದಲ್ಲಿ ಆಗಿರ್ಬೋದು, ಅಥವಾ ಆ ನಂತರವೂ ಆಗಿರ್ಬೋದು, ಇಷ್ಟೆಲ್ಲ ನನಗೆ ಪ್ರೋತ್ಸಾಹ ಮಾಡಿದ ಗುರುವಿನ ಜೊತೆ ನಾನು ಕೆಲಸ ಮಾಡಬಹುದಿತ್ತು, ಅಲ್ಲಿಗೆ ಹೋಗ್ಬೋದಿತ್ತು ಅಂತ ನಿಮ್ಗೇನಾದ್ರು ಅನಿಸ್ತಾ ಅಂತ? ಡೆಫಿನೆಟ್ಲಿ ಅನಿಸಿದೆ. ಅಂದರೆ 1-2 ಸಲ ಹಾಗಿದ್ದು ಆ ಪ್ರಸಂಗನೂ ಬಂದಿತ್ತು. ಬಟ್ ಏನಂದರೆ ಅಗೇನ್ ನೀವು ಹೇಳ್ತಿರಲ್ಲ, ವೆನ್ ಯು ಆರ್ ಗೆಟಿಂಗ್ ಎವ್ರಿಥಿಂಗ್ ಹಿಯರ್, ಹೋಗೋದಕ್ಕೆ ಕೆಲವೊಂದು ಅಡೆತಡೆಗಳು ಡೆಫಿನೆಟ್ಲಿ ಇರುತ್ತೆ. ಇಲ್ಲೇ ಚೆನ್ನಾಗಿ ಸಿಗ್ತಿದೆ ಅಂತ. ರಂಗಣ್ಣ ಸರ್ ಚಾನಲಿಗೆ 2 ಸಲ ಅಂಥ ಅವಕಾಶ ಬಂದಿತ್ತು. ಬಟ್ ಆಗಲಿಲ್ಲ, ಹೋಗೋದಕ್ಕಾಗಲಿಲ್ಲ. ಆಮೇಲಂತೂ ರವಿ ಹೆಗ್ಡೆ ಸರ್ ಇಲ್ಲಿಗೆ ಬಂದರು. ಸೊ ಅನದರ್ ಬಲ. ನಾನು ಯಾವಾಗಲೂ ನಮ್ಮನ್ನು ಬಿಟ್ಟು ನಿಮ್ಮಲ್ಲಿಗೆ ಬಂದರು. ಕರೆಕ್ಟ್. ಸೊ ನಾನು ಯಾವಾಗಲೂ ರವಿ ಹೆಗ್ಡೆ ಸರಿಗೆ ಹೇಳ್ತಾ ಇರ್ತೀನಿ, ನೀವಿಬ್ಬರು ನಮಗೆ ಹೆಂಗಿದ್ರಿ ಅಂದರೆ, ಸುವರ್ಣದಲ್ಲಿ ರಂಗಣ್ಣ ಸರ್ ಈಸ್ ಲೈಕ್ ಅಪ್ಪ, ಯು ಆರ್ ಲೈಕ್ ಅಮ್ಮ. ರಂಗಣ್ಣ ಸರ್ ಕರೆದು ಸರಿಯಾಗಿ ಬಾರಿಸಿ ಬೈದು ವಾಚೆ ಅಂತ ಅಂತಿದ್ರು. ರವಿ ಹೆಗ್ಡೆ ಸರು ಯಾರು ಹತ್ಕೊಂಡು ಸರ್ ಹಿಂಗಂದ್ರು ಸರ್ ಅನ್ಕೊಂಡು ಹೋಗೋರಿಗೆ ಸಮಾಧಾನ ಮಾಡಿ, ಸರಿ ನೀನು ಹೋಗು, ನಾನು ನೋಡ್ಕೊತೀನಿ ಅಂದ್ಬಿಟ್ಟು ಕಳಿಸೋರು. ಹಂಗಲ್ಲ ರಂಗ ಅಂತ ಇವ್ರು ಹೋಗೋರು. ಏನು ಬೇಜಾರು ಮಾಡ್ಕೊಬೇಡ ಕಣ, ನಾನು ಹೇಳ್ತೀನಿ ಕಣ, ಹೋಗು, ಹಂಗೆ ಹೇಳ್ತಾನೆ ಅವರು. ಅಲ್ಲ, ನಾವು ಅದನ್ನ ಕೇಳಿಸ್ಕೊಂಡಿದ್ವಿ, ಅದಕ್ಕೆ ಹೇಳಿದ್ವಿ. ಅನದರ್ ಲೆವೆಲ್ ರವಿ ಹೆಗ್ಡೆ ಸರ್. ಒಂದ್ಸಲ ಏನಾಗಿತ್ತು, ನಾನು ಚಾನಲ್ಲಿಗೆ ಸೇರಿನೇ 15 ದಿನ ಆಗಿತ್ತು. 15 ದಿನಕ್ಕೆ ನನಗೆ ಲೈವ್ ಸಿಕ್ತು. ಶಿ ಈಸ್ ಕಾನ್ಫಿಡೆಂಟ್, ಶಿ ಕ್ಯಾನ್ ಟೇಕ್ ಇಟ್ ಅಂತ. 15 ಡೇಸಿಗೆ. ಆಗ RCB ಸೆಮಿಫೈನಲ್ಸು. ನನಗೆ ಸಿಕ್ಕಿದ್ದು 10:15 ಬೆಂಗಳೂರು ಮೆಟ್ರೋ. ಅದು ಬರೀ ಪ್ಯಾಕೇಜ್ ಇರುತ್ತೆ, ನೀವು ಪ್ಯಾಕೇಜ್ ಲೀಡ್ ಕೊಡ್ತೀರಿ, ಪ್ಲೇ ಆಗುತ್ತೆ. ನಂದು ಇದಕ್ಕೆ ಆವತ್ತು ಲೈವ್, ಫಸ್ಟ್ ಲೈವ್ ಅಂದರೆ ರಿಪೋರ್ಟರ್ ಲೈವ್. ನನಗೆ ಹೇಳೇ ಇರಲಿಲ್ಲ ಅವ್ರು ಲೈವ್ ಇರುತ್ತೆ ಅಂತ. ಏಕದಮ್ ಫಸ್ಟಿಗೆ ಪಂಚ್ ಮಾಡಿ ಬಿಸಾಕಿದ್ರು, ತಗೊಳ್ಳಿ ಲೈವ್ ಬಂದ್ರು ಅಂತ. ಅವ್ರಿಗೆ ಏನಂದ್ರೆ PCR ಅಲ್ಲಿ ಕೂತಿರೋರಿಗೆ ಹೋಗ್ಬೇಕಷ್ಟೇ ಅಂತ. ನಾನು 1-2 ಸೆಕೆಂಡ್ ಸ್ಟನ್ ಆದೆ ಲೈಫಲ್ಲಿ, ಫಸ್ಟ್ ಟೈಮ್ ಅದು ಸ್ಟನ್ ಆಗಿದೆ. 2 ಸೆಕೆಂಡ್ ತಗೊಂಡು ಮತ್ತೆ ತೊಗೊಂಡ್ಬಿಟ್ಟೆ ನಾನು ನೀಟಾಗಿ. ಬೇಕಲ್ಲ, ಅದು ಅವ್ರು ಏನು ಹೇಳ್ತಿದ್ದಾರೆ ಅಂತ ಆದ್ರೂ ಅರ್ಥ ಆಗ್ಬೇಕಲ್ಲ ಅಂತ. ಇಲ್ಲಿ MG ರೋಡ್ ಹತ್ರ ಲೈವಲ್ಲಿ ಇದ್ದಾರೆ, ತಗೊಳ್ಳಿ ಅನ್ನೋದು. ಓಕೆ, ತಗೊಂಡೆ. ಆ 2 ಸೆಕೆಂಡಿಗೆ ಸರಿ ವಹಿಸ್ಕೊಂಡಿದ್ದೆ. 2 ಸೆಕೆಂಡ್ ಪಾಸ್ ಆಗಿದ್ದಕ್ಕೆ ಹಾಂ, ಪಾಸ್ ಇನ್ ದ ಸೆನ್ಸ್ ಅವ್ರು ಏನು ಹೇಳ್ತಿದ್ದಾರೆ ಅಂತ ಅರ್ಥ ಆಗ್ತಿರ್ಲಿಲ್ಲ. ಕಿವಿಯಲ್ಲಿ ಜೋರು ಕಿರ್ಚೋರು, ಕಿರ್ಚಿ 1-2 ಸೆಕೆಂಡ್ ಪಾಸ್ ಆಗಿ ತಗೊಂಡಿದ್ದು. ಓಕೆ, ಅದೇ ಲಾಸ್ಟು. ಹಂಗಿದ್ದೊಂದು ಡಿಸ್ಕಂಫರ್ಟ್ ಅಥವಾ ಗಡಿಬಿಡಿ ನಂಗೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಮ್ಮದು 2nd and 3rd ಫ್ಲೋರಲ್ಲಿ ಸುವರ್ಣ ಇದೆ, 1st ಫ್ಲೋರಲ್ಲಿ ಕನ್ನಡಪ್ರಭ ಇದೆ. ನಾವು ಬೊಬ್ಬೆ ಜನ ಅಲ್ಲ, ನಾವು ನಂದು ಸ್ಪೆಷಲಿ ನನ್ನ ವೋಕಲ್ ಸ್ವಲ್ಪ ಲೌಡ್ ಇರುತ್ತೆ, ಆಲ್ ಟೈಮ್ ಪಿಚ್ಚಲ್ಲಿರುತ್ತೆ. ನಾನು ಯಾರಿಗಾದ್ರೂ ಹಾಯ್ ಜೋರು ಹೋಗುತ್ತೆ. ನಾನು ನಕ್ರು, ನಾನು ಜೋರು ಯಾರಿಗಾದ್ರೂ ಹಾಯ್ ಹೇಳಿದ್ರು ಜೋರು ಕೇಳಿಸುತ್ತೆ. ನಂದು ಜೋಶಲ್ಲೇ ಇರುತ್ತೆ ಆಲ್ ದ ಟೈಮ್. ನಾನು ಕನ್ನಡಪ್ರಭ ಡೋರ್ ತೆಕ್ಕೊಂಡು ಯಾರಾದ್ರೂ ಹಾಯ್ ಅಂದರೆ ಸಾಕು, ಎಲ್ಲರೂ ಹಿಂತಿರಿ ನೋಡಿರ್ತಾರೆ. ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತಲ್ಲಿ. ನಾವು ಹೋಗಿ ಬರೀ ಹಾಯ್ ಹೇಳಿದ್ರು ಅವರಿಗೆಲ್ಲ ಎಷ್ಟು ಡಿಸ್ಟರ್ಬ್ ಇರುತ್ತೆ ಅಂದರೆ ಅವಾಗ ಅರ್ಥ ಆಗುತ್ತೆ ನನಗೆ, ಓಕೆ ನ್ಯೂಸ್ ಚಾನಲಿಗೂ ನ್ಯೂಸ್ ಪೇಪರಿಗೂ ಎಷ್ಟು ವರ್ಕಿಂಗ್ ವ್ಯತ್ಯಾಸ ಇದೆ ಅಂದ್ಬಿಟ್ಟು ಅಂತ. ನಿಮ್ಮ ಚಾನಲಲ್ಲಿ ಇರುವವರು ಒಬ್ಬೊಬ್ಬರ ಬಗ್ಗೆ ನಾನು ಕೇಳ್ತೀನಿ ಈಗ. ಒನ್ ಆನ್ಸರ್ ಹೇಳಿ. ಓಕೆ, ಈಗ ನಿಮ್ಮ ಜೊತೆ ಕೆಲಸ ಮಾಡಿದವರು, ಈಗ ಇದ್ದವರು ಅಂತ ನಾನು ಹೇಳಲ್ಲ, ನಿಮ್ಮ ಜೊತೆಗೆ ಒಟ್ಟಿಗೆ ಇದ್ದವರು. ಫಸ್ಟಿಗೆ ನಾನು ಅಜಿತ್ ಹನುಮಕ್ಕನವರು.
ಹ್ಯುಮೇನ್. ಜಯಪ್ರಕಾಶ್ ಶೆಟ್ಟಿ ಉಪ್ಪಳ. ಪವರ್. ಓ, ಜಯಪ್ರಕಾಶ್ ಶೆಟ್ಟಿ ಅವ್ರದ್ದು ಒಂದು ಖುಷಿ ಆಗೋದಂದರೆ ಸೋ ಮಚ್ ಆಫ್ ಎನರ್ಜಿ ಅವರಲ್ಲಿ. ಆಮೇಲೆ ನೀವು ಯಾವುದೇ ಕೊಡಿ, ಹಿ ವಿಲ್ ಎಕ್ಸೆಲ್ ಇನ್ ಇಟ್. ಪವರ್, ಎನರ್ಜಿ. ಓಕೆ. ರಂಗನಾಥ್ ಸರ್. ಎನ್ಸೈಕ್ಲೋಪೀಡಿಯಾ, ಟೆರರ್. ರವಿ ಹೆಗಡೆ ಅವರು. ಅಮ್ಮ. ವೆರಿ ಹ್ಯುಮೇನ್, ವೆರಿ ಕನ್ಸರ್ನ್ಡ್. ಸ್ಪೆಷಲಿ ನಂಗೆ ಮೆಂಟರ್.